welcome back to my YouTube channel. I hope you guys are doing great. So ivattu Sunday Guru Purnima. So ನಾನು ನನ್ನ ಹಸ್ಬೆಂಡು ಆಚೆ ಹೊರಟಿದ್ದೀವಿ. ಇವತ್ತು ನಂಗೊಂದು ಇನ್ವೈಟ್ ಇತ್ತು ಮಾರತಹಳ್ಳಿಯಲ್ಲಿ. ಸೊ ಅಲ್ಲಿಗೆ ಹೊರಟಿದ್ದೀವಿ ನಾವು. So to know where we are going, you guys have to watch this video until the end. And ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ. Do like, share and subscribe to my YouTube channel. ಸೊ ಇನ್ನೇನು ಹೊರಡೋ ಟೈಮ್ ಆಯಿತು, ಹೊರಡೋಣ ಬನ್ನಿ. ಮಾರತಹಳ್ಳಿ ಸೈಡ್ ಹೊರಟಿದ್ದೀವಿ, ಅದಕ್ಕೆ ಗಾಡಿಯಲ್ಲೇ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. 42 ನಿಮಿಷ ತೋರಿಸ್ತಾ ಇದೆ. ನೀನು ಟ್ರಾಫಿಕ್ ಇದೆಯೋ ಇಲ್ಲ ಗೊತ್ತಿಲ್ಲ, ಹೋಗ್ತಾ ಹೋಗ್ತಾ ನೋಡಬೇಕು. ಮೋಸ್ಟ್ಲಿ ಇರಲ್ಲ ಅನ್ಸುತ್ತೆ ಇವತ್ತೇನೆಲ್ಲ ಕಂಪ್ನೀಸ್ ಎಲ್ಲ ಕ್ಲೋಸ್ ಇರುತ್ತೆ. ಸೊ ಐ ಡೋಂಟ್ ಥಿಂಕ್ ದೇರ್ ವಿಲ್ ಬಿ ಮಚ್ ಟ್ರಾಫಿಕ್. ಯಾವುದೋ ಗಲ್ಲಿಪಲ್ಲಿಯಲ್ಲೆಲ್ಲ ಬರ್ಕೊಂಡು ಬರ್ತಾ ಇದೆ ಮ್ಯಾಪು, ಗೊತ್ತಿಲ್ಲ ಎಲ್ಲೋಗಿ ರೀಚ್ ಆಗ್ತೀವಿ. ಲೊಕೇಶನ್ನ ರೀಚ್ ಆಗಿದ್ದೀವಿ. ಪಾರ್ಕಿಂಗಲ್ಲಿ ಗಾಡಿ ಹಾಕ್ಬಿಟ್ಟು ಸೆಕೆಂಡ್ ಫ್ಲೋರಿಗೆ ಹೋಗ್ಬೇಕು. ಯಾರು ಹಾಡೆಲ್ಲ ಆಡ್ತವ್ರೆ. ಕಾಕೇದಿ ಹಟ್ಟಿ ಮಾರತಹಳ್ಳಿಯರ್ ಇರೋದಿದು. ಆ್ಯಂಡ್ ಕಿಡ್ಸ್ ಪ್ಲೇ ಏರಿಯಾ ಕೂಡ ಇದೆ. ದಿಸ್ ಈಸ್ ಒನ್ ಆಫ್ ದಿ ಬಿಗ್ಗೆಸ್ಟ್ ಪ್ಯೂರ್ ವೆಜ್ ರೆಸ್ಟೋರೆಂಟ್ ಇನ್ ಕರ್ನಾಟಕ. ಮಾರತಹಳ್ಳಿಯಲ್ಲಿ ಕಾರ್ ಪಾರ್ಕಿಂಗ್ ಸಿಗೋದು ತುಂಬ ಕಷ್ಟ, ಬಟ್ ಇಲ್ಲಿ ಕಾರ್ ಪಾರ್ಕಿಂಗ್ ಸ್ಪೇಸು ತುಂಬಾ ಕೊಟ್ಟಿದ್ದಾರೆ. ಆ್ಯಂಡ್ ಲೈವ್ ಮ್ಯೂಸಿಕ್ ಕೂಡ ಇರುತ್ತೆ ಎವ್ರಿ ಡೇ. ಪ್ಲೇ ಏರಿಯಾ ಅಂತೂ ನೋಡಲೇಬೇಕು ನೀವು. ನಿಮ್ಮ ಮಕ್ಕಳನ್ನ ಬಿಟ್ಬಿಟ್ಟು ಅಲ್ಲಿ ಆರಾಮಾಗಿ ತಿನ್ಬೋದು. ನೋಡಿ ಚೆನ್ನಾಗಿದೆ. ಸೊ ಬನ್ನಿ ಒಳಗಡೆ ಹೋಗೋಣ, ಇನ್ನೇನಿದೆ ನೋಡೋಣ. ಸೊ ನೀವು ನಿಮ್ಮ ಪ್ರೈವೇಟ್ ಪಾರ್ಟಿ ಕೂಡ ಅರೇಂಜ್ ಮಾಡ್ಬೋದು ಇಲ್ಲಿ. ಅಂದರೆ ಇಟ್ ಈಸ್ ಓನ್ಲಿ ವೆಜ್ ರೆಸ್ಟೋರೆಂಟ್ ಅಷ್ಟೇ. ಫುಡ್ ಈಸ್ ಅವೈಲೇಬಲ್ ಆ್ಯಸ್ ಯೂಶುವಲ್. ಮತ್ತು ಡ್ರಿಂಕ್ಸ್ ಕೂಡ ಚೆನ್ನಾಗಿದೆ. ಡ್ರಿಂಕ್ಸ್ ಅಂದರೆ ನಾಟ್ ಆಲ್ಕೋಹಾಲ್ ಆ್ಯಂಡ್ ಆಲ್, ಬಟ್ ಇಟ್ಸ್ ಆಲ್ ಲಸ್ಸೀಸ್ ಆ್ಯಂಡ್ ಮೊಯಿಟೋಸ್ ಆ್ಯಂಡ್ ಲೈಕ್ ದ್ಯಾಟ್. ಸೊ ಲೆಟ್ಸ್ ಗೋ ಸಿ ಇನ್ಸೈಡ್ ಹೌ ಇಸ್ ದ ಪ್ಲೇಸ್. ಬನ್ನಿ. ಇದೇನು ಹಾಕೋರು ಒಳಗೆ? ಅದು ಕಲ್ಲು ಹಾಕಿದ್ದಾರೆ ಒಳಗಡೆ. This is my happy place. ರೆಸ್ಟೋರೆಂಟ್ ಇಷ್ಟು ದೊಡ್ಡದಾಗಿ ಮಾಡಿರೋದು ಇದೆ ಫಸ್ಟ್ ನಾನು ನೋಡ್ತಾ ಇರೋದು. ನಾನು ಫಸ್ಟ್ ಟೈಮ್ ಇಷ್ಟು ದೊಡ್ಡ ಪ್ಯೂರ್ ವೆಜ್ ರೆಸ್ಟೋರೆಂಟಿಗೆ ಬರ್ತಿರೋದು. ಲಾಸ್ಟ್ ವ್ಲಾಗಲ್ಲಿ ಹೋಗಿ ನೋಡಿದ್ರೆ ನೀವು ಕಾಕೇದಿ ಹಟ್ಟಿ ವ್ಲಾಗ್ ಅಂತ ಹಾಕಿದ್ದೀನಿ. ಅಲ್ಲೂ ಕೂಡ ನಾನು ಹೋಗಿದ್ದು ಇಂದಿರಾನಗರಲ್ಲಿರೋ ಔಟ್ಲೆಟ್ಟಿಗೆ. ಸೊ ಅಲ್ಲಿ ಫುಡ್ ಅಂತೂ ತುಂಬಾ ಚೆನ್ನಾಗಿತ್ತು, ಎಲ್ಲರಿಗೂ ಇಷ್ಟ ಆಯಿತು. ಅಂದರೆ ನಾನು ನಮ್ಮ ಅತ್ತೆ ಮತ್ತು ನನ್ನ ಹಸ್ಬೆಂಡ್ ಹೋಗಿದ್ದು. ಸೊ ಅಲ್ಲೂ ಇಷ್ಟ ಆಗಿದೆ. ಸೊ ಇಲ್ಲಿ ನೋಡೋಣ ಹೇಗಿರುತ್ತೆ ಅಂತ. ಐ ಕಾಂಟ್ ವೇಟ್. ಲೈವ್ ಮ್ಯೂಸಿಕ್ ಎಲ್ಲ ಇದೆ ನೋಡಿ. ವೆಜ್ ಲಾಸ್ಟ್ ಟೈಮ್ ಕೂಡ ತಿಂದಿದ್ವಿ. ಇಟ್ ಇಸ್ ಕಾಲ್ಡ್ ಚೈನೀಸ್ ಬೇರ್. ಸೊ ದಿಸ್ ಇಸ್ ದ ಏರಿಯಾ ಫಾರ್ ದ ಲೈವ್ ಮ್ಯೂಸಿಕ್. ಸೊ ಇಲ್ಲಿ ಬಫೆ ಕೂಡ ಸರ್ವ್ ಮಾಡ್ತಾರೆ. ಬಫೆ ಆಪ್ಷನ್ನು ಇದೆ, ಅಲಕಾಟನೂ ಇದೆ. ಸೊ ನಿಮಗೆ ಯಾವ್ದು ಬೇಕೋ ಅದನ್ನು ಚೂಸ್ ಮಾಡ್ಬೋದು. ಆ್ಯಂಡ್ ದಿಸ್ ಇಸ್ ದ ಬೆಸ್ಟ್ ಪ್ಲೇಸ್ ಫಾರ್ ದ ಫ್ಯಾಮಿಲಿ. ಸೊ ಪ್ರೈವೇಟಾಗೂ ಇರುತ್ತಲ್ವಾ? ಇನ್ನೇನಾದರೂ ಕ್ವಶನ್ಸ್? ಯೋಚನೆ ಮಾಡ್ತಾ ಇದ್ದೀನಿ ಏನು ಕೇಳಲಿ ಅಂತ. ಏನು ಕ್ವಶನ್ಸ್? ಶೂಟ್ ಶೂಟ್ ಹಾಂ ಶೂಟ್ ಮಿ ಯೋರ್ ಕ್ವಶನ್ಸ್. ಬರುತ್ತೆ ಇಷ್ಟಲ್ಲೇ.
ಏನು ಲೊಕೇಶನ್ ಅಂತೂ ಸಖತ್ತಾಗಿದೆ. ಎಷ್ಟು ದೊಡ್ಡ ಪ್ಯೂರ್ ವೆಜ್ ರೆಸ್ಟೋರೆಂಟ್ ನಾನು ಎಲ್ಲೂ ನೋಡಿಲ್ಲ. ಆ್ಯಂಡ್ ನಾನು ಹೇಳ್ದಂಗೆ ಫಸ್ಟಲ್ಲಿ ಇದು ಕರ್ನಾಟಕಸ್ ಫಸ್ಟ್ ಬಿಗ್ಗೆಸ್ಟ್ ಔಟ್ಲೆಟ್. ಅದಂತೂ ನಿಜ. ಮನೆಯಿಂದ ಲೊಕೇಶನ್ಗೆ 40 ನಿಮಿಷ ತೋರಿಸ್ತಿತ್ತು. ಇಷ್ಟು ದೂರ ಯಾರು ಗುರು ಬರ್ತಾರೆ ಅಂದ್ಕೊಂಡಿದ್ದೆ. ಇದು ಆದರೆ ಎಕ್ಸ್ಪೆಕ್ಟೇಷನ್ಗಿಂತ ಜಾಸ್ತಿನೇ ಚೆನ್ನಾಗಿದೆ. ಆದರೆ ಬಂದು ನೋಡಿದ್ಮೇಲೆ ಗೊತ್ತಾಗಿತ್ತು ಇಷ್ಟು ದೊಡ್ಡ ರೆಸ್ಟೋರೆಂಟ್ ಮಾಡಿದ್ದಾರೆ, ಅದು ವೆಜ್ಗೋಸ್ಕರ ಅಂತ. ಇವತ್ತು ಬೇರೆ ಗುರು ಪೂರ್ಣಿಮಾ, ಸೊ ಆಬ್ವಿಯಸ್ಲಿ ವೆಜ್ಜೇ ತಿನ್ಬೇಕಲ್ವಾ. Let's go inside the kitchen. ನಾನು ಮಾಡ್ತಿದ್ದಾರೆ ಬಂದು. ನೋಡಿ ನಾನು ಮಾಡ್ತಾ ಇದ್ದಾರೆ. ಒನ್ ಆಫ್ ದ ಬಿಗ್ಗೆಸ್ಟ್. ಎಸ್, क्या है ये? देखिए मैं ज़्यादा चाट मसाला डालो, थोड़ा ऑयल डालो। ಏನಿದು? ಅರ್ಚನ ಊಟ ಅಲ್ಲಿ ಒಳಗಡೆ ಹೋಗೋಣ. ಕಾಫೆ ಏನು ಸ್ಪೆಷಲು? ನೋಡೋಣ ಏನು ಕೊಡ್ತಾರೆ. Let's go and check. ಸೊ ಫಸ್ಟು ಅಲ್ಲೇನು ಊಟ ಅರೇಂಜ್ ಮಾಡಿದ್ದಾರೆ ನೋಡೋಣ ಬನ್ನಿ. ಬನ್ನಿ ನೋಡೋಣ. ಸೊ ಇದು ನಾನು ಮುಂದೆ ತಾನು ಮುಂದೆ ಅಂತ ಹೋಗ್ತಿದ್ದಾರೆ. ತಿನ್ನೋಣವಾ ಇಲ್ಲ ಫಸ್ಟ್ ತೋರಿಸೋಣವಾ ಏನಿದೆ ಅಂತ? ಎರಡು ಮಾಡೋದ್ರಲ್ಲಿ ಏನಿದು? ಮ್ಯಾಂಚೌ ಸೂಪ್ ಇಂದ ಸ್ಟಾರ್ಟ್ ಮಾಡಿ. मेंचा सूप। हाँ और लॉबस्टर ग्रेवी कहाँ है? लॉबस्टर ग्रेवी ಅರ್ಚನ ಆಲ್ರೆಡಿ ಹಾಕೊಂಡ್ಬಿಟ್ಟವಳೆ ತಟ್ಟೆಗೆ. ಇನ್ನು ತಿನ್ನೋದೊಂದು ಬಾಕಿ. ಎಲ್ಲ ವೆರೈಟಿ ನೋಡಿಬಿಟ್ರೆ ಏನು ತಿನ್ನಬೇಕು ಏನು ತಿನ್ನಬಾರ್ದು ಅಂತ ಗೊತ್ತೇ ಆಗಲ್ಲ. ನಾನು ಪನ್ನೀರ್ ಟಿಕ್ಕಾದಿಂದ ಸ್ಟಾರ್ಟ್ ಮಾಡ್ತೀನಿ. ಚೆನ್ನಾಗಿದೆಯಾ? ಇವರು ಪನ್ನೀರ್ನ ಫ್ರೆಶ್ ಆಗಿ ಮಾಡ್ತಾರಲ್ಲ, ಸೊ ತುಂಬ ಚೆನ್ನಾಗಿದೆ. ಊಟ ಆಗಿದೆ? ಚೆನ್ನಾಗಿದೆ, ಬಟ್ ನನಗೆ ಜಾಸ್ತಿ ತಿನ್ನೋದಾಗ್ತಿದೆ. ಫುಲ್ ಆಗ್ಬಿಟ್ಟಿದೆ. ಇಷ್ಟೊಂದೆಲ್ಲ ವೆರೈಟಿ ನೋಡಿಬಿಟ್ಟು
ಇದೇನು 2ನೇ ಪ್ಲೇಟು ಹೊಟ್ಟೆ ತುಂಬಿದೆ ಅಂದರೆ ಇದು ನನ್ನ ಪ್ಲೇಟು ತಿಂದಿದ್ದೆಲ್ಲ ಮುಗೀತು. ಹ್ಯಾಂಪರ್ ಕೊಟ್ಟಿದ್ದಾರೆ. ನಾನು ನೋಡಬೇಕು ಅಂತ ನನಗೂ ತುಂಬ ಕ್ಯೂರಿಯಾಸಿಟಿ ಇದೆ. ಸೊ ಮನೆಗೆ ಹೋಗಿ ಓಪನ್ ಮಾಡೋಣ ಏನಿದೆ ಅಂತ. ಅದು ಹೆಂಗಿದೆ ಮೇಡಮ್? ಹಿಂಗಿದೆ. ಐ ಹೋಪ್ ಯು ಗೈಸ್ ಎಂಜಾಯ್ಡ್ ಮೈ ವ್ಲಾಗ್. ಅಷ್ಟೇ. ಸೊ ಬನ್ನಿ ಮನೆಗೆ ಹೋಗೋಣ. ಇನ್ನೇನು ಹೋಗಿ ಇದೆಲ್ಲ ಓಪನ್ ಮಾಡಿ ತೋರಿಸ್ತೀನಿ ನಿಮಗೂ ಏನೇನಿದೆ ಇದರಲ್ಲಿ ಅಂತ. ಲೆಟ್ಸ್ ಗೋ, ಹೋಗೋಣ. ವೆದರ್ ನೋಡಿದ್ರೆ ಮಳೆ ಬರುವ ಹಾಗೆ ಮಳೆ ಬರುತ್ತೆ. ನಾವು ಮನೆಗೆ ರೀಚ್ ಆದ್ಮೇಲೆ ಮಳೆ ಬರಲ್ಲ. ನಮ್ಮ ಬೆಂಗಳೂರು. I hope you guys enjoyed my vlog and it's time to end my today's vlog. ಸೊ ಈ ಜಾಗ ನಾವು ಹೋಗಿದ್ದಂತೂ ತುಂಬ ಚೆನ್ನಾಗಿತ್ತು. ನಮ್ಮ ಫ್ಯಾಮಿಲಿನ ಕರ್ಕೊಂಡು ಹೋಗಲೇಬೇಕು. ಫುಡ್ ಅಂತೂ ಸಖತ್ತಾಗಿದೆ. ಆ್ಯಂಡ್ ನೀವೆಲ್ಲ ನೋಡ್ದಂಗೆ ಕಿಡ್ಸ್ ಏರಿಯಾ ಕೂಡ ಇದೆ, ಮಕ್ಕಳು ಕೂಡ ಎಂಜಾಯ್ ಮಾಡ್ಬೋದು. ಸೊ ಇಟ್ಸ್ ಟೈಮ್ ಟು ಸೇ ಬಾಯ್. Do like, share and subscribe to my YouTube channel. I'll see you guys in the next vlog.